1951 ಅಮೆರಿಕ. ಬೆಳಗಿನ ಜಾವ 3 ಗಂಟೆ ಅನ್ಸುತ್ತೆ. ಒಂದು ಅಪಾರ್ಟ್ಮೆಂಟ್ ನ ಡೋರ್ ಕೆಳಗಿನಿಂದ ಹೊಗೆ ಬರ್ತಿರುತ್ತೆ. ಇದನ್ನ ನೋಡ್ದವನು ಆ ಬಿಲ್ಡಿಂಗ್ ನ ಓನರ್ ಪಕ್ಕದ ಅಪಾರ್ಟ್ಮೆಂಟ್ ನಲ್ಲೇ ಇರ್ತಾನೆ. ಯಾಕೋ ಇದು ವಿಚಿತ್ರ ಅನ್ಸುತ್ತೆ. ಸರಿ ಏನಾಯ್ತು ಅಂತ ಡೋರ್ ನ ನಾಕ್ ಮಾಡ್ತಾನೆ. ಆದ್ರೆ ಒಳಗಿನಿಂದ ಯಾವುದೇ ಸೌಂಡ್ ಬರ್ಲಿಲ್ಲ. ತಕ್ಷಣ ಆತ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಸಿ ಡೋರ್ ನ ಒಡಿಸ್ತಾನೆ. ಒಳಗೋದವ್ರಿಗೆ ವಿಚಿತ್ರವಾದ ಸುಟ್ಟ ಸ್ಮೆಲ್ ಬರ್ತಿರುತ್ತೆ. ಹಾಗೆ ನೋಡ್ದಾಗ ಗೊತ್ತಾಗುತ್ತೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದಂತ ಒಬ್ಬಾಕೆ ಅಲ್ಲೇ ಸುಟ್ಟು ಹೋಗಿರ್ತಾರೆ. ಆಕೆ ಹೆಸರು ಮೇರಿ ರೇಜರ್ ಅಂತ. ಸುಮಾರು 67 ವರ್ಷ ವಯಸ್ಸು ಅನ್ಸುತ್ತೆ. ನೋಡಿ ಅದೆಂತ ವಿಚಿತ್ರ ಅಂದ್ರೆ, ಹೇಗೆ ಒಲೆಗೆ ಸೌದೆ ಹಾಕ್ದಾಗ ಅದು ಬೂದಿಯಾಗಿ ಬರುತ್ತೋ ಆ ರೀತಿ ಬೂದಿಯಾಗಿತ್ತು. ಅಷ್ಟೇ ಅಲ್ದೇನೆ ಅಲ್ಲಿ ಉಳಿದಿದ್ದು ಕೇವಲ ಆಕೆ ಕಾಲುಗಳು ಮಾತ್ರ. ಅದು ಮಾತ್ರ ಸುಟ್ಟು ಹೋಗ್ದೇನೆ ಇಡೀ ಬಾಡಿ ಸುಟ್ಟು ಕರ್ಕಲಾಗಿತ್ತು. ತಕ್ಷಣ ಅಲ್ಲಿಗೆ ಪೊಲೀಸರು ಬರ್ತಾರೆ. ಬಂದವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಬೆಂಕಿ ಅವಘಡ ನಡೆದ್ರೆ ಮನೇನು ಕೂಡ ಸುಟ್ಟು ಹೋಗಿರ್ಬೇಕಲ್ವಾ. ಆದ್ರೆ ಅಲ್ಲದಾಗಿರ್ಲಿಲ್ಲ. ಆಕೆ ಚೇರ್ ಮೇಲೆ ಕುಳಿತಿರೋ ಹಾಗೇನೆ ಚೇರಿನ ಸಮೇತ ಸುಟ್ಟು ಹೋಗಿರ್ತಾಳೆ. ಜೊತೆಗೆ ಅದರ ಅಕ್ಕಪಕ್ಕ ಯಾವುದೇ ವಸ್ತುಗಳು ಕೂಡ ಬೆಂಕಿ ಅನ್ನೋದು ಟಚ್ಚೇ ಮಾಡಿರ್ಲಿಲ್ಲ. ಆಕೆ ಸತ್ತು ಹೋದ ಜಾಗದಿಂದ ಸ್ವಲ್ಪ ದೂರ ನ್ಯೂಸ್ ಪೇಪರ್ ಗಳಿರ್ತವೆ. ಆ ನ್ಯೂಸ್ ಪೇಪರ್ ಗಳಿಗೂ ಕೂಡ ಯಾವುದೇ ಬೆಂಕಿ ಅನ್ನೋದು ಹತ್ಕೊಂಡಿರ್ಲಿಲ್ಲ. ಆದ್ರೆ ಮೇಲಿನ ಸೀಲಿಂಗ್ ಮಾತ್ರ ಸುಟ್ಟು ಹೋಗಿರುತ್ತೆ. ನೋಡಿ ಆಕೆಯನ್ನ ಯಾರಾದ್ರೂ ಕೊಲೆ ಮಾಡಿದ್ರು ಅನ್ಕೊಂಡ್ರೆ ಆ ಮನೆಯ ಡೋರ್ ಒಳಗಿನಿಂದ ಲಾಕ್ ಆಗಿತ್ತು. ಸರಿ, ಆಕೆ ಏನಾದ್ರೂ ಸೀಮೆಣ್ಣೆ ಅಥವಾ ಪೆಟ್ರೋಲ್ ಅಂತ ಕೆಮಿಕಲ್ಸ್ ಇಂದ ಸುಟ್ಟು ಹೋಗಿದ್ದಾರೆ ಅನ್ಕೊಂಡ್ರೆ ಅಲ್ಲಿ ಯಾವುದೇ ರೀತಿ ಈ ತರ ಕೆಮಿಕಲ್ಸ್ ಪತ್ತೆ ಆಗ್ಲಿಲ್ಲ. ಇಲ್ಲಿರೋ ಮತ್ತೊಂದು ಪಾಯಿಂಟ್ ಏನಂದ್ರೆ, ಮನುಷ್ಯ ಏನಾದ್ರೂ ಈ ಲೆವೆಲ್ಗೆ ಬೂದಿ ಆಗ್ಬೇಕಂದ್ರೆ ಅಲ್ಲಿ ಮಿನಿಮಮ್ 1000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕಾಗುತ್ತೆ. ಹಾಗಾದ್ರೆ ಇಷ್ಟೊಂದು ಟೆಂಪರೇಚರ್ ಇಲ್ಲೇ ಹೇಗ್ ಬಂತು? ನೋಡಿ ಆ ಟೈಮ್ ನಲ್ಲಿ ಈ ಒಂದು ಕೇಸ್ ತುಂಬಾನೇ ವಿಚಿತ್ರ ಅನಿಸ್ತು. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಎದ್ದಿರೋದು ಆಕೆ ಕೊಲೆಯಾಗಿದ್ದಾರೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಸುಟ್ಟೋಗಿದ್ದಾರೆ ಅನ್ನೋದ್ಕಿಂತ ಆಕೆಗೆ ಬೆಂಕಿ ಅನ್ನೋದು ಹೇಗೆ ಹೊತ್ಕೊಂತು. ನೋಡಿ, ಯಾವುದೇ ಒಂದು ಬೆಂಕಿ ಹೊತ್ಕೊಳ್ಬೇಕಂದ್ರೆ ಅದನ್ನ ಹೊತ್ತಿಸಿದ್ರೆ ಮಾತ್ರ ಸಾಧ್ಯ. ಆದ್ರೆ ಈ ಕೇಸ್ ನಲ್ಲಿ ಬೆಂಕಿ ಹೊತ್ಕೊಳ್ಳೋದಿಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಇದನ್ನ ಓದ್ತಿದ್ದ ನನಗೆ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಸರಿ ಅಂತ ಇನ್ನೂ ರಿಸರ್ಚ್ ಮಾಡ್ಬೇಕಾದ್ರೆ ನನ್ಗೊಂದು ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ಇದೇ ರೀತಿ 1979ರಲ್ಲಿ, 1967ರಲ್ಲಿ, 2013ರಲ್ಲಿ, 2015ರಲ್ಲಿ ಹೀಗೆ ಹತ್ತತ್ರ 400ಕ್ಕೂ ಹೆಚ್ಚು ಜನ ಮಿಸ್ಟೀರಿಯಸ್ ಆಗಿ ಸತ್ತು ಹೋಗಿದ್ದಾರೆ. ಹಾಗೇನೆ ಈ ಎಲ್ಲಾ ಕೇಸ್ಗಳಲ್ಲಿ ಸಿಮಿಲರ್ ಪಾಯಿಂಟ್ ಏನ್ ಗೊತ್ತಾ? ಹೀಗೆ ಸತ್ತವರ ಎಲ್ಲಾ ಬೂದಿನಲ್ಲಿ ಒಂದು ವಿಚಿತ್ರವಾದ ಲಿಕ್ವಿಡ್ ಪತ್ತೆ ಆಗುತ್ತೆ. ಹಾಗೇನೆ ಅದ್ ನೋಡೋದಿಕ್ಕೆ ಹಳದಿ ಆಗಿರುತ್ತೆ. ಮುಂದೆ ಇವುಗಳನ್ನ ಇನ್ವೆಸ್ಟಿಗೇಟ್ ಮಾಡಿದವರು ಹೇಳೋದೇನ್ ಗೊತ್ತಾ? ಸ್ಪಾಂಟೇನಿಯಸ್ ಹ್ಯೂಮನ್ ಕಂಬಸ್ಟನ್. ನಿಮಗೆ ಸಿಂಪಲ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ದೇವರಿಗೆ ಹಚ್ಚೋ ದೀಪ ಸುಮ್ನೆ ಹತ್ಕೊಂಡ್ರೆ ಹೇಗಿರುತ್ತೆ, ಇದೇ ರೀತಿ ನಾವು ಆರಾಮವಾಗಿ ಕುಳಿತಿರ್ಬೇಕಾದ್ರೆ ಸುಮ್ನೆ ಬೆಂಕಿ ಹೊತ್ಕೊಂಡು ಸುಟ್ಟು ಹೋದ್ರೆ ಹೇಗಿರುತ್ತೆ. ನೋಡಿ, ಇದನ್ನೇ ಹ್ಯೂಮನ್ ಕಂಬಸ್ಟನ್ ಅಂತಾರೆ. ಹಾಗಾದ್ರೆ ಇದು ನಿಜನಾ? ಆಕ್ಚುಲಿ ಹೇಳ್ಬೇಕಂದ್ರೆ ಸೈನ್ಸ್ ಇದನ್ನ ನಂಬೋದಿಲ್ಲ. ಯಾಕಂದ್ರೆ ಸೈನ್ಸ್ ನ ಪ್ರಕಾರ ಜೀವಿಗಳಲ್ಲಿ ಯಾವುದೇ ಕಾರಣಕ್ಕೂ ತಾನೇ ಬೆಂಕಿ ಹೊತ್ಕೊಳ್ಳೋದಿಲ್ಲ ಅಂತ. ಹಾಗಾದ್ರೆ ಇವರೆಲ್ಲ ಹೇಗ್ ಸತ್ರು? ನೋಡಿ, ಲ್ಯಾರಿ ಅನ್ನೋ ರಿಸರ್ಚರ್ ನ ಪ್ರಕಾರ ಇವರೆಲ್ಲ ಸಾಯೋದಿಕ್ಕೆ ಕಾರಣ ಅವರ ಬಾಡಿಲಿದ್ದ ಅಸಿಟೋನ್ ಅಂತ ಹೇಳ್ತಾರೆ. ಹಾಗೇನೆ ಈ ಲ್ಯಾರಿಯ ಪ್ರಕಾರ ಆಲ್ಕೋಹಾಲ್ ಅನ್ನೋದು ಜಾಸ್ತಿ ಸೇವನೆ ಮಾಡಿದ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ನಮ್ಮ ಬಾಡಿನಲ್ಲಿ ಕಡಿಮೆ ಇದ್ರೆ ಈ ಗ್ಯಾಸ್ ಅನ್ನೋದು ನಮ್ಮ ಬಾಡಿನಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಈ ಗ್ಯಾಸ್ ತುಂಬಾನೇ ಫ್ಲೇಮೇಬಲ್ ಆಗಿರುತ್ತೆ. ಅಂದ್ರೆ ನಾವು ಅಡ್ಗೆ ಮನೇಲಿ ಯೂಸ್ ಮಾಡೋ ಗ್ಯಾಸ್ಗೆ ಬೆಂಕಿ ಕಂಡ್ರೆ ಎಷ್ಟು ಇಷ್ಟನೋ ಅದೇ ರೀತಿ ಈ ಅಸಿಟೋನ್ಗೂ ಕೂಡ ಬೆಂಕಿ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಈ ಗ್ಯಾಸ್ ಬೆಂಕಿಗೆ ಹೊತ್ಕೊಳ್ಬೇಕಂದ್ರೆ ಅದಕ್ಕೆ ಕಿಡಿಬೇಕಲ್ವಾ. ಈ ಲ್ಯಾರಿಯ ಪ್ರಕಾರ ಎಲ್ಲರ ಬಾಡಿನಲ್ಲಿ ಪ್ರಯಾಟನ್ ಅನ್ನೋ ಪಾರ್ಟಿಕಲ್ ಇರುತ್ತಂತೆ. ಇದೇ ಕಾರಣದಿಂದ ಕಿಡಿ ಉಂಟಾಗಬಹುದು ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಜನ ಸೈಂಟಿಸ್ಟ್ ಗಳು ಈ ಪ್ರಯಾಟನ್ ಅನ್ನೋ ಪಾರ್ಟಿಕಲ್ ನಮ್ಮ ಬ್ರಹ್ಮಾಂಡದಲ್ಲೇ ಇಲ್ಲ ಅಂತಾರೆ. ನೋಡಿ, ತುಂಬಾ ಜನ ಸೈಂಟಿಸ್ಟ್ ಗಳು ಹೇಳೋದೇನಂದ್ರೆ ಇವರೆಲ್ಲ ಸಾಯೋದಕ್ಕೆ ಕಾರಣ ವಿಕ್ ಎಫೆಕ್ಟ್ ಅಂತಾರೆ. ಹೀಗಂದ್ರೆ ನಾನು ಆಗ್ಲೇ ಉದಾಹರಣೆ ಕೊಟ್ನಲ್ಲ, ದೀಪ. ಆ ದೀಪ ಉರಿಬೇಕಂದ್ರೆ ಮೊದಲನೇದಾಗಿ ಎಣ್ಣೆ ಬೇಕು. ಇದೇ ರೀತಿನೇ ಎಷ್ಟೋ ಕೇಸ್ಗಳಲ್ಲಿ ಹ್ಯೂಮನ್ ಬಾಡಿ ಫ್ಯಾಟ್ ವರ್ಕ್ ಆಗಿತ್ತಂತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಎಲ್ಲಾ ಕೇಸ್ಗಳಲ್ಲಿ ಒಂದು ವಿಚಿತ್ರವಾದ ಲಿಕ್ವಿಡ್ ಪತ್ತೆ ಆಗಿತ್ತು ಅಂತ. ಈ ವಿಚಿತ್ರವಾದ ಲಿಕ್ವಿಡ್ ಬೇರೆ ಏನೂ ಆಗಿರ್ಲಿಲ್ಲ, ಅವರವರ ಬಾಡಿಯ ಕರ್ಗಿರೋ ಅಂತ ಹ್ಯೂಮನ್ ಫ್ಯಾಟ್ ಆಗಿತ್ತು. ಹಾಗೇನೆ ಯಾರ ಮೇಲಾದ್ರೂ ಸಣ್ಣ ಕಿಡಿ ಬಿದ್ರೆ ಅದು ನಿಧಾನವಾಗಿ ದೀಪದ ರೀತಿನೇ ತುಂಬಾನೇ ಟೆಂಪರೇಚರ್ ಇಂದ ಉರಿಯುತ್ತಂತೆ. ನೋಡಿ, ಇದು ತುಂಬಾ ಟೈಮ್ ತಗೊಳ್ಳೋ ಪ್ರೊಸೆಸ್ ಆಗಿರುತ್ತೆ. ಅಂದ್ರೆ ಆ ಬೆಂಕಿ ಅನ್ನೋದು ಹೊತ್ಕೊಳ್ಳೋದಿಕ್ಕೆ ಸುಮಾರು 3 ರಿಂದ 4 ಗಂಟೆ ಬೇಕಾಗುತ್ತೆ. ನಿಮ್ ತಲೆ ನೋಡ್ಬೋದು, ಅಲ್ಲ ಗುರುವೆ 2 ರಿಂದ 3 ಗಂಟೆ ಹೊತ್ತು ಬೆಂಕಿ ಅನ್ನೋದು ಹೊತ್ಕೊಳ್ತಿರ್ಬೇಕಾದ್ರೆ ಅವ್ರು ಏನ್ ಮಾಡ್ತಿದ್ರು ಅಂತ. ನೋಡಿ, ಇನ್ವೆಸ್ಟಿಗೇಟ್ ಮಾಡಿದವ್ರು ಹೇಳೋ ಪ್ರಕಾರ ಇವರಲ್ಲಿ ಎಷ್ಟೋ ಜನ ವಯಸ್ಸಾಗಿದ್ದವ್ರೆ. ಹಾಗೇನೆ ಅವರು ಮದ್ಯ ಸೇವನೆ ಮಾಡ್ತಿದ್ರು, ಸಿಗರೇಟ್ಸ್ ನ ತುಂಬಾನೇ ಯೂಸ್ ಮಾಡ್ತಿದ್ರು. ಜೊತೆಗೆ ಕೆಲವರು ನಿದ್ರೆ ಮಾತ್ರೆಯನ್ನ ತಗೊಳ್ತಿದ್ರು. ಇದೇ ಕಾರಣದಿಂದ ಬೆಂಕಿ ಹೊತ್ಕೊಳ್ಬೇಕಾದ್ರೆ ಅವ್ರಿಗೆ ಗೊತ್ತಾಗದೆ ಇರಬಹುದು ಅಂತ ಹೇಳ್ತಾರೆ. ಹಾಗೇನೆ ವಿಕ್ ಎಫೆಕ್ಟ್ ನ ಹೇಳೋ ಸೈಂಟಿಸ್ಟ್ ಗಳ ಪ್ರಕಾರ ಈ 400 ಜನರಲ್ಲಿ ಕೆಲವೊಂದಿಷ್ಟು ಜನ ಇದೇ ಸಿಗರೇಟ್ಸ್ ನಿಂದ ಬೆಂಕಿ ಅನ್ನೋದು ಹೊತ್ಕೊಂಡಿದೆ ಅಂತ ಹೇಳ್ತಾರೆ. ಅಲ್ಲದೇನೆ ಎಷ್ಟೋ ಜನ ಬೆಂಕಿ ಗೂಡಿನ ಮುಂದೆ ಕುಳಿತಿರ್ತಾರೆ. ನೋಡಿ, 1951ರಲ್ಲಿ ಮೇರಿ ರೇಜರ್ ಅನ್ನೋ ಸತ್ತೋದ್ರಲ್ಲ, ಆಕೆ ಸಿಗರೇಟ್ ನ ವ್ಯಸನಿಯಾಗಿದ್ರಂತೆ. ಮೇ ಬಿ ಇದೇ ಸಿಗರೇಟ್ ನಿಂದಾನೆ ಆಕೆ ಹಾಕಿದಂತ ಬಟ್ಟೆ
ಹೊತ್ಕೊಂಡು ಆಕೆ ಸತ್ ಹೋಗಿರ್ಬಹುದು ಅಂತ. ಹಾಗೇನೆ ಒಂದೊಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಈ 400 ಕೇಸ್ಗಳಲ್ಲಿ ಎಷ್ಟೋ ಜನ ಮದ್ಯವನ್ನ ಸೇವನೆ ಮಾಡ್ತಿರ್ಲಿಲ್ಲ, ಹಾಗೆ ಎಷ್ಟೋ ಜನ ಸಿಗರೇಟ್ಸ್ ನ ಯೂಸ್ ಮಾಡ್ತಿರ್ಲಿಲ್ಲ. ಈ ವಿಕ್ ಎಫೆಕ್ಟ್ ಕೆಲವೊಂದಿಷ್ಟು ಜನರ ಕೇಸ್ ಅನ್ನ ಮಾತ್ರ ಸಾಲ್ವ್ ಮಾಡುತ್ತೆ. ಹಾಗೇನೆ ಮತ್ತೊಂದು ಪ್ರಶ್ನೆ ನಿಮ್ ತಲೆಯಲ್ಲಿ ಓಡ್ಬಹುದು, ಇವರೆಲ್ಲರೂ ಸಾಯೋ ಟೈಮ್ ನಲ್ಲಿ ಇವ್ರ ಮನೆಯವ್ರು ಯಾರು ಇರ್ಲಿಲ್ವಾ ಅಂತ. ನೋಡಿ, 1982ರಲ್ಲಿ ಜೆನ್ನಿ ಅನ್ನೋ 22 ವರ್ಷದ ಮಹಿಳೆ ತನ್ನ ತಂದೆಯ ಜೊತೆ ಕುಳಿತಿರ್ಬೇಕಾದ್ರೇನೆ ಅವರ ಎದುರೇ ಬೆಂಕಿ ಹೊತ್ಕೊಂಡು ಸತ್ತೋಗ್ತಾಳೆ. ಹಾಗೇನೆ 2013ರಲ್ಲಿ ನಮ್ಮ ಭಾರತದ ತಮಿಳುನಾಡಿನಲ್ಲಿ 3 ತಿಂಗಳ ಮಗು ರಾಹುಲ್ಗೆ ಸುಮಾರು 4 ಬಾರಿ ಬೆಂಕಿ ಅನ್ನೋದು ಹೊತ್ಕೊಳ್ಳುತ್ತೆ, ಅದು ಅವ್ರ ಪೇರೆಂಟ್ಸ್ ಇರ್ಬೇಕಾದ್ರೇನೆ. ಹಾಗೇನೆ 1970ರಲ್ಲಿ ಪಾರ್ಕ್ ನಲ್ಲಿ ಕುಳಿತಿದ್ದ ಒಬ್ಬ ಮಹಿಳೆಗೆ ಎಲ್ಲರ ಕಣ್ಮುಂದೆನೆ ಬೆಂಕಿ ಹೊತ್ಕೊಳ್ಳುತ್ತೆ. ಈಗ ಎಷ್ಟೋ ಕೇಸ್ಗಳಲ್ಲಿ ಬೆಂಕಿಯ ಮೂಲ ಇಲ್ದೇನೆ ಎಲ್ಲರ ಕಣ್ಮುಂದೆನೆ ಬೆಂಕಿ ಅನ್ನೋದು ಹೊತ್ಕೊಳ್ಳುತ್ತೆ. ನಿಮಗೆ ತುಂಬಾನೇ ಕನ್ಫ್ಯೂಸ್ ಆಗ್ಬೋದು, ಈ ವಿಕ್ ಎಫೆಕ್ಟ್ ನಂಬೋದಾ ಅಥವಾ ಈ ಲ್ಯಾರಿಯನ್ನ ನಂಬೋದಾ ಅಂತ. ಸಿಂಪಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ, ಇಲ್ಲಿ ಸತ್ತಿರೋ ಎಷ್ಟೋ ಜನರು ಬೆಂಕಿಯ ಕಿಡಿಯಿಂದ ಅಂದ್ರೆ ವಿಕ್ ಎಫೆಕ್ಟ್ ನಿಂದ ಸತ್ತಿದ್ರೆ, ಇನ್ನು ಮಿಕ್ಕ ಎಷ್ಟೋ ಜನ ಬಾತ್ರೂಮ್ ನಲ್ಲಿ, ಬೆಡ್ರೂಮ್ ನಲ್ಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ, ಪಾರ್ಕ್ ನಲ್ಲಿ, ರೋಡ್ ನಲ್ಲಿ, ಅಲ್ದೇನೆ ಪಬ್ಲಿಕ್ ಹಾಲ್ ನಲ್ಲೂ ಕೂಡ ಯಾವುದೇ ಬೆಂಕಿಯ ಸೋರ್ಸ್ ಇಲ್ದೇನೆ ಸುಟ್ಟು ಹೋಗಿರ್ತಾರೆ. ಒಂದ್ ಕಡೆ ಸೈನ್ಸ್ ಹೇಳುತ್ತೆ ಸುಮ್ನೆ ಬೆಂಕಿ ಅನ್ನೋದು ಹೊತ್ಕೊಳ್ಳೋದಿಲ್ಲ ಅಂತ, ಹಾಗೇನೆ ಅದೇ ಸೈನ್ಸ್ ಈ ರೀತಿ ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡೋದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಇದುವರೆಗೂ ಯಾವ ಸೈಂಟಿಸ್ಟ್ ಗಳು ಕೂಡ ಇದಕ್ ಕಾರಣ ಹೀಗೇನೆ ಅಂತ ಒಪ್ಕೊಂಡಿಲ್ಲ. ಇದು ಎಲ್ಲದಕ್ಕಿಂತ ವಿಚಿತ್ರನೇ ಅನ್ಸುತ್ತೆ. ನೀವ್ ಇನ್ನೂ ಕನ್ಫ್ಯೂಸ್ ಅಲ್ಲಿ ಇದ್ರೆ ಅದ್ ನಿಮಗ್ ಬಿಟ್ಟಿದ್ದು, ನೀವ್ ಯಾವ ರೀತಿ ಅರ್ಥ ಮಾಡ್ಕೊಂತೀರೋ ಆ ರೀತಿ ಈ ಕೇಸಸ್ ನ ನಂಬಿ. ನೋಡಿ, ನನ್ನದೊಂದು ಸಣ್ಣ ಸೂಚನೆ, ಅದೇನಂದ್ರೆ ತುಂಬಾ ಜನ ಸೈನ್ಸ್ ಸ್ಟೂಡೆಂಟ್ಸ್ ಗಳು, ಬ್ರೋ ಸೈನ್ಸ್ ನಲ್ಲಿ ಸ್ಪಾಂಟೇನಿಯಸ್ ಕಂಬಷನ್ ಅಂತ ಇದೆ, ಅದನ್ನ ಸ್ವಲ್ಪ ತೆಗೆದು ಓದು, ಅದ್ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಅಂತ ಕಾಮೆಂಟ್ ಮಾಡೋರು ಇದಾರೆ. ಅವ್ರು ಹೇಳೋದು ನಿಜಾನೇ, ಆದ್ರೆ ಆ ಸ್ಪಾಂಟೇನಿಯಸ್ ಕಂಬಷನ್ ಅನ್ನೋದು ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಉದಾಹರಣೆಗೆ ಸೋಡಿಯಂ ಹಾಗೆ ಪೊಟ್ಯಾಷಿಯಂ ಅನ್ನೋ ಮೆಟಲ್ಸ್ ಗಳು ಇದೆಯಲ್ಲ, ಆ ಸಾಫ್ಟ್ ಮೆಟಲ್ಸ್ ಗಳು ಗಾಳಿಗೆ ತೆರೆದಿಟ್ಟಾಗ ಕೆಲವೊಂದಿಷ್ಟು ರಿಯಾಕ್ಷನ್ಸ್ ಗಳಾಗಿ ಯಾವುದೇ ಬೆಂಕಿಯ ಸೋರ್ಸ್ ಇಲ್ದೇನೆ ತನಗ್ ತಾನೇ ಬೆಂಕಿ ಹತ್ಕೊಳ್ಳುತ್ತೆ. ಅದು ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳಿಗೆ ಮಾತ್ರ. ಆ ಟರ್ಮ್ ಏನಾದ್ರೂ ಜೀವಿಗಳಿಗೆ ಬಂದ್ರೆ, ಉದಾಹರಣೆಗೆ ಹ್ಯೂಮನ್ಸ್ ಗೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಸೈನ್ಸ್ ಹೇಳುತ್ತೆ. ಇದೊಂದು ಸಣ್ಣ ಸೂಚನೆ ಅಂತ ಹೇಳ್ದೆ ಅಷ್ಟೇ. ನೋಡಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಇದು ಚಿದಂಬರ್ ಶೆಟ್ಟಿ.